Hello dear friends, welcome back to my YouTube channel Maths by AMS. In my last video I have selected MCQs and 1 mark from the KCB board model paper 2 for the year 25-26. So ಈ ವಿಡಿಯೋದಲ್ಲಿ ನಾನು ಉಳಿದಿರುವಂತ ಸೆಕ್ಷನ್ ಅಲ್ಲಿ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಅಂಡ್ 5 ಮಾರ್ಕ್ ಸೆಕ್ಷನ್ ಅಲ್ಲಿ ಆರ್ಟ್ಸ್ ಕ್ವೆಶ್ಚನ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಇರುವಂತ ಕ್ವಶನ್ಸ್, ನಮ್ಮ ಡೈರೆಕ್ಟ್ ಇಲ್ದಿರುವಂತ ಕ್ವಶನ್ಸ್, ಸ್ವಲ್ಪ ತಲೆ ಉಪಯೋಗಿಸಿ ತಲೆ ಓಡಿಸಿ ನಾನು ಕಲ್ತಿರುವಂತ ಕಾನ್ಸೆಪ್ಟ್ಸ್ ನ ಅಪ್ಲೈ ಮಾಡಿ ಮಾಡುವಂತ ಕ್ವಶನ್ಸ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ತರ ಹೋದಾಗ ನನಗೆ 2 ಮಾರ್ಕ್ ಕ್ವಶನ್ ಅಲ್ಲೂ ಕೂಡ ಸುಮಾರು ಕ್ವಶನ್ಸ್ ಸಿಕ್ಕಿದೆ. ಈಗ ನೋಡಿ 2 ಮಾರ್ಕ್ ಅಲ್ಲಿ ಒಂದು ಕ್ವಶನ್ ತಗೊಂಡಿದ್ದೀನಿ ಫ್ರಮ್ ದ ಚಾಪ್ಟರ್ ರಿಯಲ್ ನಂಬರ್ಸ್. ನಮಗೆ ಡೈರೆಕ್ಟ್ ಆಗಿ HCF LCM ನ ಕೇಳೋ ಬದಲು ಒಂದು ಸಿಚುವೇಶನ್ ನ ಕೊಟ್ಟಿದ್ದಾರೆ, ಆ ಸಿಚುವೇಶನ್ ನ ಅನಲೈಸ್ ಮಾಡಿ ನಾನು HCF ಫೈಂಡ್ ಔಟ್ ಮಾಡ್ಬೇಕಾ LCM ಫೈಂಡ್ ಔಟ್ ಮಾಡ್ಬೇಕಾ ನೋಡ್ಬೇಕು. ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ದ ಲೆನ್ಸ್ ಆಫ್ ದ 2 ರೆಕ್ಟಾಂಗ್ಯುಲರ್ ಟೇಬಲ್ಸ್. 2 ರೆಕ್ಟಾಂಗ್ಯುಲರ್ ಟೇಬಲ್ಸ್ ಇದೆ. ಲೆಟ್ ಅಸ್ ಸೇ ಈಗ ಇಲ್ಲೊಂದು ಟೇಬಲ್ 1 ಅಂತ ತಗೋಣ, ಇದನ್ನ ಟೇಬಲ್ 2 ಅಂತ ತಗೋಣ. ಟೇಬಲ್ 1 ನೋಡಿ ಲೆಂತ್ 84 ಇದೆ, ಟೇಬಲ್ 1 ಲೆಂತ್ 84 ಇದೆ, ಇದ್ರದ್ದು ಲೆಂತ್ 126 ಇದೆ, ಇದ್ರ ವಿಡ್ತ್ 42 ಇದೆ, ಇದ್ರ ವಿಡ್ತ್ ಕೂಡ 42 ಇದೆ. ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ಸ್ಕ್ವೇರ್ ಗ್ಲಾಸ್ ಶೀಟ್ ದಟ್ ಕ್ಯಾನ್ ಎಕ್ಸಾಕ್ಟ್ಲಿ ಫಿಟ್ ಬೋತ್ ದ ಟೇಬಲ್ಸ್. ಒಂದು ಸ್ಕ್ವೇರ್ ಗ್ಲಾಸ್ ಪೀಸ್ಗಳನ್ನ ಕಟ್ ಮಾಡಿಸ್ಬೇಕು, ಎಕ್ಸಾಕ್ಟ್ ಆಗಿ ಆ ಗ್ಲಾಸ್ ನ ತಂದ್ರೆ ಎನಿ ನಂಬರ್ ಆಫ್ ಗ್ಲಾಸ್ ಪೀಸಸ್ ನೀವು ಎಷ್ಟಾರು ಹಾಕಿ ಅಲ್ಲಿಗೆ, ಸೊ ಅದೇನಾಗಬೇಕು ಎಕ್ಸಾಕ್ಟ್ ಆಗಿ ಆ ಟೇಬಲ್ ನ ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು. ಅದೇ ತರ ಅದೇ ಸೈಜ್ ಗ್ಲಾಸ್ ಪೀಸ್ಗಳನ್ನ ಸ್ಕ್ವೇರ್ ಪೀಸಸ್ ನ ಈ ಕಡೆ ಟೇಬಲ್ ಜೋಡಿಸಿದ್ರು ಎಕ್ಸ್ಟ್ರಾ ಗ್ಲಾಸ್ ಉಳಿಬಾರ್ದು, ಟೇಬಲ್ ಮೇಲೆ ಸ್ಪೇಸ್ ಉಳಿಬಾರ್ದು. ಈ ತರ ಎಕ್ಸಾಕ್ಟ್ ಆಗಿ ಕಂಪ್ಲೀಟ್ ಆಗಿ ಫಿಲ್ ಆಗುವಂತ ಒಂದು ಗ್ಲಾಸ್ ನ ಪೀಸ್ ಏನ್ ಮೆಜರ್ಮೆಂಟ್ ತಗೋಬೇಕು ಅದ್ರದ್ದು ಮ್ಯಾಕ್ಸಿಮಮ್. ತುಂಬಾ ತಗೋಬಹುದು, 1 ಸೆಂಟಿಮೀಟರ್ ಇರೋ ಸ್ಕ್ವೇರ್ ಪೀಸ್ ತಗೊಂಡ್ರು ನಾನು ಫಿಲ್ ಮಾಡ್ಬೋದು. ಬಟ್ ಅವ್ನು ಕೇಳಿರೋದೇನು, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲೆಂತ್. ಸರ್ 1 ಸೆಂಟಿಮೀಟರ್ ಸ್ಕ್ವೇರ್ ಇರೋ ತಗೊಂಡು ಈ ಕಡೆ 42 ಈ ಕಡೆ 84 ಇಟ್ಬಿಟ್ಟು ಹಂಗೆ ಫಿಲ್ ಮಾಡ್ಬಿಡ್ತೀನಿ ಸರ್ ಅಂದ್ರೆ ಆಗುತ್ತೆ, ಡೆಫಿನೆಟ್ ಆಗಿ ಆಗುತ್ತೆ. ಬಟ್ ಅವ್ನು ಕೇಳಿರೋದೇನು ಮ್ಯಾಕ್ಸಿಮಮ್ ಲೆಂತ್ ಬರುವಂತದ್ದನ್ನ ಕಂಡುಹಿಡಿಬೇಕು, ರೈಟ್? ಅದ್ರಲ್ಲಿ ಯಾವ್ದು ಮ್ಯಾಕ್ಸಿಮಮ್, ಅದ್ ಬಿಟ್ರೆ ನೆಕ್ಸ್ಟ್ ಯಾವ್ದು ಚಾನ್ಸೇ ಇರಬಾರ್ದು ಅಂತದನ್ನ ಹುಡುಕ್ಬೇಕು. ಸೊ ಅದಾದ್ಮೇಲೆ ಎಷ್ಟು ಗ್ಲಾಸ್ ಶೀಟ್ಸ್ ಬೇಕು ಅಂತಾನು ಕೂಡ ಕೇಳಿದ್ದಾನೆ. ಸೊ ನೋಡಿ, ನಾವ್ ಯಾವುದೇ ವರ್ಡ್ ಸಿಚುವೇಶನ್ಸ್ ಆನ್ ರಿಯಲ್ ನಂಬರ್ ಅಂತ ಬಂತು ಅಂದಾಗ ವೆನ್ ಎವರ್ ವಿ ಸಿ ದ ವರ್ಡ್ ಮ್ಯಾಕ್ಸಿಮಮ್, ನೋಡಿ ಇಲ್ಲೆಲ್ಲ ಒಂದ್ ಕಡೆ ಕಾಣ್ತಾ ಇದೆ ಮ್ಯಾಕ್ಸಿಮಮ್ ಅಂತ, ಅಂಡ್ ಎಕ್ಸಾಕ್ಟ್ಲಿ ಈಕ್ವಲ್ ಡಿವಿಷನ್, ಎಕ್ಸಾಕ್ಟ್ ಆಗಿ ಕಟ್ ಮಾಡುವಂಥದ್ದು, ಈ ಎಕ್ಸಾಕ್ಟ್ ಆಗಿ ಮೆಜರ್ ಮಾಡುವಂಥದ್ದು, ಈ ತರ ಎಕ್ಸಾಕ್ಟ್ ಆಗಿ ಫಿಟ್ ಆಗೋ ತರ ಶೀಟ್ ಫೈಂಡ್ ಔಟ್ ಮಾಡುವಂಥದ್ದು, ಅಥವಾ ಈಕ್ವಲ್ ಆಗಿ ಯಾವುದೋ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ನ ಡಿವೈಡ್ ಮಾಡುವಂಥದ್ದು, ಈ ತರ ಈಕ್ವಲ್ ಡಿವಿಷನ್, ಮ್ಯಾಕ್ಸಿಮಮ್, ಗ್ರೇಟೆಸ್ಟ್, ಲಾರ್ಜೆಸ್ಟ್ ಅಂತೆಲ್ಲ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ HCF. ಈಗ ಅಲಾರಾಮ್ ಸರ್ಕ್ಯುಲರ್ಲಿ ರೊಟೇಟ್ ಆಗ್ತಿರುತ್ತೆ. ಅಲಾರಾಮ್ ಏನಾಗುತ್ತೆ, 6 ಗಂಟೆಗೆ ಬಿಟ್ಬಿಟ್ರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಹೊಡೆಯುತ್ತೆ, ಸಂಜೆ 6 ಗಂಟೆಗೆ ಹೊಡೆಯುತ್ತೆ, ನಾಳೆ ಬೆಳಗ್ಗೆ 6 ಗಂಟೆಗೆ ಹೊಡೆಯುತ್ತೆ, ಸರ್ಕ್ಯುಲರ್ ಆಗಿ ರೊಟೇಟ್ ಆಗ್ತಿರುತ್ತೆ. ಸಿಗ್ನಲ್ ಲೈಟ್ 10 ನಿಮಿಷಕ್ಕೆ ರೆಡ್ ಲೈಟ್ ಬರಬೇಕು ಅಂತ ಮಾಡಿದ್ರೆ ಎವ್ರಿ 10 ಮಿನಿಟ್ಸ್ ರೆಡ್ ಲೈಟ್ ಬಂದ್ ಹೋಗ್ತಾ ಇರುತ್ತೆ. ಈ ತರ ಸರ್ಕ್ಯುಲರ್ಲಿ ರೊಟೇಟಿಂಗ್ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ LCM. ಇದನ್ನ ನೆನ್ಪಿಟ್ಕೋಬೇಕು ನಾವು. ಸೊ ಈಗ ಇಲ್ಲಿ ಮ್ಯಾಕ್ಸಿಮಮ್ ಇರೋದ್ರಿಂದ ಈ ಕ್ವಶನ್ಗೆ ರಿಕ್ವೈರ್ಡ್ ಆನ್ಸರ್ ಏನು, ರಿಕ್ವೈರ್ಡ್ ಆನ್ಸರ್ ಈಸ್ HCF. What is the required answer for this question? That is HCF of the measurements. ಈಗ ಕೊಟ್ಟಿರುವಂತ ಮೆಜರ್ಮೆಂಟ್ಸ್ ಯಾವ್ದಾದಿದೆ ನನಗೆ, ಒಂದು ಟೇಬಲ್ಗೆ 42 84 ಇದೆ, ಇನ್ನೊಂದಕ್ಕೆ 42 126. ಆಲ್ರೆಡಿ ನಾನು ಇಲ್ಲಿ 42 ತಗೊಂಡಿರೋದ್ರಿಂದ ಮತ್ತೆ ಏನ್ ಮಾಡ್ತೀನಿ 126 ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡ್ಕೊಳ್ತೀನಿ. ಸೊ ಇದಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿದ್ರೆ ನೋಡಿ 2 2s 2 1s 3 7s ಪ್ರೈಮ್ ಬಂತು ನಿಲ್ಲಿಸ್ತೀನಿ. ಇದೇನಾಗುತ್ತೆ 2 4s 2 2s 3 7s ಮತ್ತೆ ಪ್ರೈಮ್ ಬಂತು ನಿಲ್ಲಿಸ್ತೀನಿ. 2 6s 2 3s. ಯಾರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವಾಗ ನಿಲ್ಲಿಸಬೇಕು ಅಂತ ಅವರು ದೇ ಕ್ಯಾನ್ ಗೋ ಫಾರ್ 1 ಬರೋ ತನಕ ಮಾಡ್ಬೋದು. ಸೊ ಈಗ 42ಗೆ ನನಗೆ 2 to the power 1 3 to the power 1 7 to the power 1. ಅದೇ ತರ 84ಗೆ 2 to the power 1 3 to the power 1 7 to the power 1. ಸೊ 126ಗೆ 2 to the power 1 3 to the power 2 7 to the power 2. ಸೊ 7 to the power 1. ಸೊ ನನಗೆ HCF ಬೇಕಾಗಿರೋದು ಅಂತ ಆಗ್ಲೇ ಹೇಳಿರೋದ್ರಿಂದ ಸೊ HCF ಆಫ್ 42 84 126 is equal to 2 power 1 3 power 1 7 power 1. HCF ಅಂದ್ರೆ ಗೊತ್ತು, ಕಾಮನ್ ಇರಬೇಕು. ಈಗ 3ರಲ್ಲೂ ಕಾಮನ್ ಇರೋದು 2 3 7, ಅದರ ಲೀಸ್ಟ್ ಪವರ್ 3ಕ್ಕೂ ಕೂಡ ಲೀಸ್ಟ್ ಪವರ್ 1 ಇರೋದ್ರಿಂದ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನನಗೇನಾಗುತ್ತೆ, ವಿಲ್ ಗೆಟ್ 42. ಅಂದ್ರೆ ವಿ ರಿಕ್ವೈರ್ಡ್ ಎ ಸ್ಕ್ವೇರ್ glass piece of size 42. So that means what, therefore we can say we required a square piece
ಆಫ್ ಮೆಜರ್ 42 ಸೆಂಟಿಮೀಟರ್. ಈಗ 42 ಸೆಂಟಿಮೀಟರ್ ಬೇಕು ಅಂದರೆ ಈಗ ನೋಡಿ ಇದೆಷ್ಟಿದೆ ಇದು. ಈಗ ಟೇಬಲ್ 1 ತಗೊಂಡ್ರೆ 42 ಸೆಂಟಿಮೀಟರ್ ಇರುವಂಥ ಸ್ಕ್ವೇರ್ನ ನಾನು ತಗೊಂಬಂದಿಟ್ರೆ ಇಲ್ಲೂ ವಿಡ್ತ್ 42 ಇದು ಫುಲ್ ಕವರ್ ಆಗುತ್ತೆ, ಇಲ್ಲಿ ಅರ್ಧ ಕವರ್ ಆಗುತ್ತೆ. ಇಲ್ಲಿಗೊಂದು ಗ್ಲಾಸ್ ಪೀಸ್ ಬೇಕು ಮತ್ತು ಈ ಕಡೆಗೊಂದು ಗ್ಲಾಸ್ ಪೀಸ್. ಇಲ್ಲೂ ಹಂಗೆ ಇಟ್ಟರೆ ಇಲ್ಲಿಗೊಂದು, ಇಲ್ಲಿಗೆ ಇನ್ನೊಂದು, ಇಲ್ಲಿಗೊಂದು. ಸೊ ಟೋಟಲ್ ಎಷ್ಟು ಪೀಸ್ ಬೇಕು? ಸೊ ನೀವು ಜಸ್ಟ್ ಆ ಲೆಂತ್ನ ಡಿವೈಡ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. ಸೊ ಟೋಟಲ್ ಪೀಸಸ್ ರಿಕ್ವೈರ್ಡ್ ಎಷ್ಟು? ಟೋಟಲ್ ಪೀಸಸ್ ರಿಕ್ವೈರ್ಡ್ ಎಷ್ಟು? Pieces required is equal to how much? 2 plus 3, so that is equal to 5. So now we'll move on to the next question. So question number 25. Question number 25 ತಗೊಂಡಿದ್ದೀನಿ ಇಲ್ಲಿ, right? This is question number 25 in the same question paper. Side AB and BC of a and median AD of a triangle ABC are respectively proportional to PQ, QR and median PM of triangle PQR. So ಹಾಗಿದ್ರೆ what is the so show that triangle ABC is similar to this. ಏನು ಕೊಟ್ಟಿದೆ ನನಗೆ? given. 1 minute. So this is given. What is given? In triangle ABC and triangle PQR, side AB, side BC and median AD proportional to side PQ, side QR and median PM. ನಾನೇನು ಪ್ರೂವ್ ಮಾಡಬೇಕು? I have to prove triangle ABC is similar to triangle PQR. Construction ಏನು ಬೇಡ, directly we'll go for proof. ಪ್ರೂಫಲ್ಲಿ ಏನು ಮಾಡ್ಬೋದು? Look at this. AB divided by PQ is equal to BC divided by QR is equal to AD divided by PM. ಅವನೇನು ಕೊಟ್ಟಿದ್ದಾನೆ ಅದನ್ನು ತಗೊಂಡಿದ್ದೀನಿ. ಸೊ ಮೀಡಿಯನ್ ಅಂದರೆ ಪ್ರಾಪರ್ಟಿ ಗೊತ್ತು. ಮೀಡಿಯನ್ ಏನು ಮಾಡುತ್ತೆ? ಯಾವುದೇ ಟ್ರಯಾಂಗಲ್ಗೆ ನಾನು ಮೀಡಿಯನ್ನ ಡ್ರಾ ಮಾಡಿದ್ರೆ ಅದರ ಆಪೋಸಿಟ್ ಸೈಡ್ನ ಬೈಸೆಕ್ಟ್ ಮಾಡುತ್ತೆ. ಅಂದರೆ ಈ ಡಿ ಇದೆಯಲ್ಲ, ದಿಸ್ ಡಿ ಆಕ್ಟ್ಸ್ ಆಸ್ ಮಿಡ್ ಪಾಯಿಂಟ್, ಎಮ್ ಆಸ್ ಆಕ್ಟ್ಸ್ ಆಸ್ ಮಿಡ್ ಪಾಯಿಂಟ್ ಫಾರ್ ದಟ್ ಬೇಸ್. ಬಿ ಸಿ ಮತ್ತು ಕ್ಯೂ ಆರ್ಗೆ ಅದು ಮಿಡ್ ಪಾಯಿಂಟ್ ಆಗುತ್ತೆ. ಮಿಡ್ ಪಾಯಿಂಟ್ ಆಯಿತು ಅಂದರೆ ಆ ಬಿ ಡಿ ಏನಾಗಿರುತ್ತೆ? ಬಿ ಸಿಲಿ ಅರ್ಧ ಇರುತ್ತೆ. ಸೊ ಅದಕ್ಕೆ ಅದು ಏನಂತ ಬರಿಬೋದು ನಾನು? ಇಲ್ಲಿ ಆ ಅರ್ಧ ಅಂತ ತಗೊಂಡ್ರೆ ಈ ಬಿ ಸಿ ಇರೋ ಬದಲು ಇಫ್ ಐ ಹ್ಯಾವ್ ಹಾಫ್ ಆಫ್ ಬಿ ಸಿ ಅದಕ್ಕೆ ಬಿ ಡಿ ಬರ್ಕೋಬೋದು. ಹಂಗಾರೆ ಮೇಲೆ ಹಾಫ್ ಸುಮ್ಮನೆ ಹಾಕಂಗಿಲ್ಲ, ಈಕ್ವೇಷನ್ ತಪ್ಪಾಗುತ್ತೆ. ಸೊ ಯಾವುದನ್ನ ನಾನು ಮೇಲೆ ಹಾಕೊಂಡ್ರೆ ಅದರಿಂದ ಡಿವೈಡ್ ಕೂಡ ಮಾಡಬೇಕು. ಸೊ ಈಗ ನನಗೆ ಈಕ್ವೇಷನ್ ಸರಿ ಹೋಗುತ್ತೆ. ಮೇಲ್ಗಡೆ ಈಕ್ವೇಷನ್ಗೆ ಈಕ್ವಲೆಂಟ್ ಈಕ್ವೇಷನ್ ಬರ್ಕೋತಾ ಇದ್ದೀನಿ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಸೇಮ್ ಈಕ್ವೇಷನ್. ಈಗ ನೆಕ್ಸ್ಟ್ ಬೈ ಯೂಸಿಂಗ್ ದ ಡೆಫಿನೇಷನ್ AB by PQ is equal to BD by QM is equal to AD by PM. ಈಗ ಏನು ಬಂತು ನೋಡಿ? ದಿಸ್ ಇಂಪ್ಲೈಸ್ AB by PQ ಅಂದರೆ ಈ ಸೈಡು AB by PQ. ಸೊ ಐ ಗಾಟ್ AB by PQ. ನೋಡಿ ಇಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡ್ತಿದ್ದೀನಿ. BD by QM is equal to AD by PM. ಈಗೇನಾಯಿತು? ನನಗೆ ಒಂದು ಕಂಪ್ಲೀಟ್ ಟ್ರಯಾಂಗಲ್ದು ಮೂರು ಸೈಡು, ಈ ಮೂರು ಸೈಡ್ ಕಂಪ್ಲೀಟ್ ಟ್ರಯಾಂಗಲ್ಗೆ ಪ್ರಪೋರ್ಷನಲ್ ಇದೆ ಅಂತ ಆಯಿತು. ದಿಸ್ ಇಂಪ್ಲೈಸ್ ಐ ಕ್ಯಾನ್ ಸೇ ಟ್ರಯಾಂಗಲ್ ABD is similar to triangle PQM. If these two are similar, this implies I can say angle B is equal to angle Q. Now take this as equation number 2. ಈ ಗಿವನ್ ಇರೋದನ್ನ ಈಕ್ವೇಷನ್ 1 ಬರ್ಕೊಳ್ಳಿ. ಈಗ ನೋಡಿ ಫ್ರಮ್ 1 and 2 ಏನು ಬರಿಬೋದು ನಾನು? ಫ್ರಮ್ ಈಕ್ವೇಷನ್ 1 and 2 ಐ ಕ್ಯಾನ್ ರೈಟ್ AB by PQ is equal to BC by QR. ಇವೆರಡು ಸೈಡ್ ಪ್ರಪೋರ್ಷನಲ್ ಇದೆ, ಅವೆರಡರ ಮಧ್ಯೆ ಇರುವಂಥ ಆಂಗಲ್ ಈಕ್ವಲ್ ಇದೆ. ದೇರ್ ಫೋರ್ ಹಾಗಾದರೆ ಏನಾಗುತ್ತೆ? ಬೈ SAS ಟ್ರಯಾಂಗಲ್ ABC is similar to ಟ್ರಯಾಂಗಲ್ PQR. ಈ ಥರ ಅರ್ಥ ಮಾಡ್ಕೊಂಡು ನಾನು ಏನು ಮಾಡಬೇಕು ಅಂತ ನೆನ್ಪಿಟ್ಕೊಬಿಟ್ರೆ ಇಟ್ ಈಸ್ ವೆರಿ ಸಿಂಪಲ್. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ ಆದರೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಕ್ವಶನ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಐ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ಯು ವಾಂಟ್ ಸೊಲ್ಯೂಷನ್ ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ನ ಬರ್ಕೋಬೇಕು. ರೈಟ್, ಐ ಆಮ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಕ್ವಶನ್. ನಾವು ಸಿ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ 3 ಮಾರ್ಕಿಂದ. ಎ ಬ್ಯಾಗ್ ಕಂಟೈನ್ಸ್ 25 ರೆಡ್ ಬಾಲ್ಸ್ ಆ್ಯಂಡ್ ಸಮ್ ಬ್ಲೂ ಬಾಲ್ಸ್. 20 ರೆಡ್ ಬಾಲ್ಸ್ ಇದೆ. ಸೊ ಈಗ ನನ್ನ ಸ್ಯಾಂಪಲ್ ಸ್ಪೇಸಲ್ಲಿ ಇಫ್ ಐ ರೈಟ್ ಸ್ಯಾಂಪಲ್ ಸ್ಪೇಸ್ ಹಿಯರ್,
ಎಸ್ ಇಸ್ ಈಕ್ವಲ್ ಟು 20 ರೆಡ್ ಬಾಲ್ಸ್ ಇದೆ, ಬ್ಲೂ ಬಾಲ್ಸ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೋತೀನಿ. ಸೊ ಲೆಟ್ ನಂಬರ್ ಆಫ್ ಬ್ಲೂ ಬಾಲ್ಸ್ ಬಿ ಎಕ್ಸ್. ಈಗ ಎನ್ ಆಫ್ ಎಸ್ ಎಷ್ಟಾಯ್ತು ಅಲ್ಲಿಗೆ? ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಬಾಲ್ಸ್ ಇನ್ ಸ್ಯಾಂಪಲ್ ಸ್ಪೇಸ್ ಎಷ್ಟು? 20 ಪ್ಲಸ್ ಎಕ್ಸ್ ಆಯ್ತು. ಈಗ ಏನು ಕೊಟ್ಟಿದ್ದಾನೆ? ಪ್ರಾಬಬಿಲಿಟಿ ಆಫ್ ಬ್ಲೂ ಬಾಲ್ ಇಸ್ ಈಕ್ವಲ್ ಟು 1/4 ಆಫ್ ಪ್ರಾಬಬಿಲಿಟಿ ಆಫ್ ರೆಡ್ ಬಾಲ್. ಪ್ರಾಬಬಿಲಿಟಿ ಆಫ್ ಬ್ಲೂ ಬಾಲ್ ಎಷ್ಟು? ಎಕ್ಸ್ ತಗೊಂಡಿರೋದ್ರಿಂದ ಎಕ್ಸ್ ಡಿವೈಡೆಡ್ ಬೈ 20 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1/4 ಇಂಟು 20 ಡಿವೈಡೆಡ್ ಬೈ ಎಕ್ಸ್ 20 ಪ್ಲಸ್ ಎಕ್ಸ್ ಎನ್ ಆಫ್ ಎಸ್. 1 minute. ಸೊ 20 ಪ್ಲಸ್ ಎಕ್ಸ್. ಯಾಕೆ? ಬಿಕಾಸ್ ನಮಗೆ ಗೊತ್ತು ಪ್ರಾಬಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರ್ತಿದ್ದೀನಿ. ಈಗ 20 ಪ್ಲಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್ ವಿತ್ 20 ಪ್ಲಸ್ ಎಕ್ಸ್. 4 1s 4 5s. ಸೊ ಅಲ್ಲಿಗೆ ನನಗೇನು ಸಿಕ್ತು? ಎಕ್ಸ್ ಇಸ್ ಈಕ್ವಲ್ ಟು 5. ಅಂದರೆ ಬ್ಲೂ ಬಾಲ್ 6. ಏನು ಕೇಳಬೇಕಿತ್ತು? ದೆನ್ ಫೈಂಡ್ ದ ನಂಬರ್ ಆಫ್ ಬಾಲ್ಸ್ ಅಂಡ್ ದ ಟೋಟಲ್ ನಂಬರ್ ಆಫ್ ಬಾಲ್ಸ್. ಸೊ ಹಾಗಾದರೆ ದೇರ್ ಫೋರ್ ವಾಟ್ ವಿ ಕ್ಯಾನ್ ಸೇ, ನಂಬರ್ ಆಫ್ blue balls is equal to 5. Similarly, total number of balls together, total number of balls blue ಮತ್ತೆ red ಎರಡು ಸೇರಿದ್ರೆ ಎಷ್ಟಾಗುತ್ತೆ? That is 20 plus 5, that is equal to 25. So this is what the answer for this question. ನೋಡಿ, ಈ ಥರದ್ದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಇಲ್ಲಿ ನಮಗೆ ಪ್ರಾಬಬಿಲಿಟಿ ಕೇಳೋ ಬದಲು ಅವನೇ ಪ್ರಾಬಬಿಲಿಟಿ ಮೇಲೆ ಒಂದು ಕಂಪ್ಯಾರಿಸನ್ ಕೊಟ್ಬಿಟ್ಟು ಯಾವುದೋ ಒಂದು ಬಾಲ್ಸ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾನೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಾಲ್ವ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ರೈಟ್ ಡೌನ್. Now I am moving on to the question number 28, again in the 3 mark section. In the figure, O is the center of the circle and radius is 21. So radius ಎಷ್ಟು ಕೊಟ್ಟಿದ್ದಾನೆ? 21 centimeter. The length of the arc, look at this, L is given. Area of segment, not sector, segment ಕೇಳಿದ್ದಾನೆ. ಲೆಂತ್ ಆಫ್ ಅನ್ ಆರ್ಕ್ಗೆ ಫಾರ್ಮುಲಾ ಗೊತ್ತು. ಎಲ್ ಇಸ್ ಈಕ್ವಲ್ ಟು ಏನು? ಥೀಟಾ ಬೈ 360 ಇಂಟು 2πr. ಅದೆಷ್ಟು ಕೊಟ್ಟಿದ್ದಾನೆ? 22 ಸೆಂಟಿಮೀಟರ್. ಸೊ ಇಲ್ಲೇ ಕ್ಯಾನ್ಸಲ್ ಮಾಡಿ. 1s 180s. ಆರ್ ಎಲ್ಸ್ ಯು ಕ್ಯಾನ್ ಕೀಪ್ ಲೈಕ್ ದಟ್. ಅದನ್ನು ಬೇಕಾದ್ರೆ ಹಂಗೆ ಇಟ್ಕೋಬೋದು. ಥೀಟಾ ಇಂಟು 360 ಒಟ್ಟಿಗೆ ಕ್ಯಾನ್ಸಲ್ ಮಾಡೋಣ. ಥೀಟಾ ಕೊಟ್ಟಿಲ್ಲ ನನಗೆ. ಸೊ ಏನಂತ ಕೊಟ್ಟಿದ್ದಾನೆ? ಎಸ್, ಥೀಟಾ ಬೈ 360 ಇಂಟು 2 ಇಂಟು ಇದೆಷ್ಟಾಗುತ್ತೆ? 22/7 ಇಂಟು 7 into radius is 21 is equal to 22. So 22 cancel ಆಯಿತು. ಸೊ 7 1s 7 3s cancel ಆಯಿತು. 3 1s ಇದೇನಾಗುತ್ತೆ? 120s. 2 1s 260s. ಸೊ ಅಲ್ಲಿಗೆ ಥೀಟಾ is equal to 60 ಡಿಗ್ರಿ ಸಿಕ್ತು ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಥೀಟಾ ಒನ್ಸ್ 60 ಡಿಗ್ರಿ ಸಿಕ್ತು ಅಂದರೆ ಈಗ ಐ ಕ್ಯಾನ್ ಫೈಂಡ್ ಔಟ್ ಏರಿಯಾ ಆಫ್ ಸೆಕ್ಟರ್, ನಾಟ್ ಸೆಗ್ಮೆಂಟ್. ಸೊ ನಾನೇನು ಮಾಡ್ಬೋದು? ಏರಿಯಾ ಆಫ್ ಸೆಕ್ಟರ್ AOB ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಇಸ್ ಥೀಟಾ ಬೈ 360 ಇಂಟು πr². 60 ಡಿವೈಡೆಡ್ ಬೈ 360 ಇಂಟು 22/7 ಇಂಟು 21 ಇಂಟು 21, ದಟ್ ಈಸ್ ರೇಡಿಯಸ್. 61s 66, 3 1s 7 1s 7 3s, 3 1s 3 2s, 2 1s 2 11s, 11 1s 11, 11 2s 22 plus 1, 231 centimeter square is area of sector. ಇನ್ನು ಸೆಗ್ಮೆಂಟ್ ಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು? ಟ್ರಯಾಂಗಲ್ ಕಂಡುಹಿಡಬೇಕು. ಸೊ ಏರಿಯಾ ಆಫ್ ಟ್ರಯಾಂಗಲ್ AOB is equal to ಏನಾಗುತ್ತೆ? √3/4 ಇಂಟು ಸೈಡ್ ಸ್ಕ್ವೇರ್. ಯಾಕೆ ಈ ಫಾರ್ಮುಲಾ ಯೂಸ್ ಮಾಡಿದೆ ಅಂದರೆ ಥೀಟಾ 60 ಡಿಗ್ರಿ ಇದೆ. ಥೀಟಾ 60 ಆದಾಗ ಟ್ರಯಾಂಗಲ್ AOB ಏನಾಗಿರುತ್ತೆ? ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಗಿರುತ್ತೆ. ಸೊ ಥೀಟಾ 90 ಆದಾಗ ಹಾಫ್ ಇಂಟು ಬೇಸ್ ಇಂಟು 8 ಯೂಸ್ ಮಾಡಬೇಕು. 60 ಆದಾಗ √3/4 ಇಂಟು ಸೈಡ್ ಸ್ಕ್ವೇರ್ ಹಾಕಬೇಕು. ಸೊ ದಟ್ ಈಸ್ ಈಕ್ವಲ್ ಟು 21 ಸ್ಕ್ವೇರ್ ಅಂದರೆ 441 ಡಿವೈಡೆಡ್ ಬೈ 5 √3. ಸೊ ಇಲ್ಲಿ √3 ಕ್ವಶನಲ್ಲಿ ಯೂಸ್ ಮಾಡೋಕ್ಕೆ ಕೊಟ್ಟಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇನು ಗೊತ್ತಿಲ್ಲದೆ ಇರೋದ್ರಿಂದ ಅವ್ನಿಗೆ √3 ವ್ಯಾಲ್ಯೂ ಕೊಟ್ಟಿಲ್ಲದೆ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ರೈಟ್ ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು area of sector minus area of triangle. So area of sector is 231. ಇದೆಷ್ಟಾಗುತ್ತೆ? 441 divided by 4 into √3. ಸೊ ಸೆಂಟಿಮೀಟರ್ ಸ್ಕ್ವೇರ್. ಸೊ √3 ವ್ಯಾಲ್ಯೂ ಕೊಟ್ಟಿದ್ರೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೆ. ಕೊಡದೇ ಇರೋದ್ರಿಂದ ಐ ಆಮ್ ಕೀಪಿಂಗ್ ಮೈ ಆನ್ಸರ್ ಇನ್ ಟರ್ಮ್ಸ್ ಆಫ್ √3. ಸೊ ದಿಸ್ ಇಸ್ ವಾಟ್ ದ ಸೊಲ್ಯೂಷನ್
for this particular question. So direct ಆಗಿ ರೇಡಿಯಸ್ ಕೊಡೋ ಬದಲು ಲೆಂತ್ ಆಫ್ ಎನ್ ಆರ್ಕ್ ಕೊಟ್ಟಿದ್ದಾನೆ, ಅದನ್ನ ಯೂಸ್ ಮಾಡಿಕೊಂಡು ಥೀಟಾ ಕಂಡುಹಿಡ್ಕೋಬೇಕು. ಸಾರಿ, ರೇಡಿಯಸ್ ಕೊಟ್ಟಿದ್ದಾನೆ, ಥೀಟಾ ಕೊಟ್ಟಿಲ್ಲ. ಥೀಟಾ ಕಂಡುಹಿಡ್ಕೊಂಡು ಬೈ ಯೂಸಿಂಗ್ ದಟ್ ಥೀಟಾ ಸೆಕ್ಟರ್ ಏರಿಯಾ ಕಂಡುಹಿಡ್ಕೊಂಡು ಸೆಗ್ಮೆಂಟ್ ಏರಿಯಾನ ಪ್ರೊಸೀಡ್ ಆಗಬೇಕು. Right? This is what the solution for the question number 28. Now I am moving on question number 30. Again for 3 mark. If one of the zeros of the polynomial is 7 times the other, ಅಂದ್ರೆ ಏನು ಕೊಟ್ಟಿದ್ದಾನೆ, zeros ಒಂದಕ್ಕೆ ಇನ್ನೊಂದು 7 times ಇದೆ ಅಂತ. ಹಂಗಾದ್ರೆ ಏನು ಮಾಡಬೇಕು, let the zeros be alpha and 7 alpha. ಸೊ ಅದರ ಸಮ್ ಏನಾಗುತ್ತೆ, ಸೊ ಫಸ್ಟ್ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಬರೆಯೋಣ. ಎ ಇಸ್ 2, ಬಿ ಇಸ್ -8, ಸಿ ಇಸ್ ಕಾನ್ಸ್ಟೆಂಟ್, ದಟ್ ಇಸ್ ಕೆ ಪ್ಲಸ್ 1. ಸಮ್ ಏನಾಗುತ್ತೆ, ಮೈನಸ್ ಬಿ ಬೈ ಎ. ಅಂದರೆ ಆಲ್ಫಾ ಪ್ಲಸ್ 7 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಆಫ್ -8 ಡಿವೈಡೆಡ್ ಬೈ 2. 8 ಆಲ್ಫಾ ಇಸ್ ಈಕ್ವಲ್ ಟು 8 ಬೈ 2. ಸೊ 8 ಕ್ಯಾನ್ಸಲ್ ಆಗುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು 1 ಬೈ 2. ಇದೇ ಥರ ಪ್ರಾಡಕ್ಟ್ ತಗೊಂಡಾಗ ಆಲ್ಫಾ ಇಂಟು 7 ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ, ದಟ್ ಇಸ್ ಕೆ ಪ್ಲಸ್ 1 ಬೈ 2. 7 ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1 ಬೈ 2. ಸೊ ಆಲ್ಫಾ ಅಂದರೆ 1 ಬೈ 2, ಸೊ ಐ ಆ ಸ್ಕ್ವೇರ್ ಇರಿಂದ 2 ಸರಿ ಬರೀತೀನಿ. ಸೊ ದಟ್ ಈಸ್ ಕೆ ಪ್ಲಸ್ 1 ಬೈ 2. 2 ಕ್ಯಾನ್ಸಲ್. 7 ಇಸ್ ಈಕ್ವಲ್ ಟು 2k ಪ್ಲಸ್ 2 ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಈಗ 7 ಈ ಕಡೆ ತಗೊಂಡ್ರೆ 7 ಮೈನಸ್ 2 ಇಸ್ ಈಕ್ವಲ್ ಟು 2k. So 5 is equal to 2k. Therefore, what is the value of k? Value of k, you know. Therefore, value of k is equal to 5 by 2. So these kind of questions are very important in the chapter polynomials for the 3 mark. So pause the video and write down the solution. Now I am moving on to my next question. I have selected a question from the chapter trigonometry. So first question ನಾನು ಏನು ಮಾಡ್ತೀನಿ, let us take there are internal choice here. ಸೊ ಅದಕ್ಕೆ ಏನು ಮಾಡ್ತೀನಿ, ಮಧ್ಯೆ ಡಿವೈಡ್ ಮಾಡ್ಕೊಳ್ಳೋಣ. ಲೆಫ್ಟಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತೀನಿ, ರೈಟಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಸೊ ವಿಲ್ ಸಿ ಹೇಗೆ ಬರುತ್ತೆ ಅಂತ. ಸೊ ಫಸ್ಟ್ ಎಲ್ ಎಚ್ ಎಸ್ ತಗೊಳ್ತೀನಿ ಫಸ್ಟ್ ಈಕ್ವೇಷನಲ್ಲಿ. ಸೊ ಅವ್ನು ಕೇಳಿರೋದು ಪ್ರೂವ್ ದಟ್, ಲೆಟ್ ಅಸ್ ಟೇಕ್ ದ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ನೋಡಿ ಏನಿದೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್. ಆಲ್ರೆಡಿ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ, ಇದ್ರದ್ದೆಲ್ಲ ಪ್ರೂಫು ಹೇಳಿದ್ದೀನಿ ನಿಮಗೆ. ಟೈಪ್ಸ್ ಪ್ರಾಬ್ಲಮ್ ನೋಡಿದ ತಕ್ಷಣ ಐಡಿಯಾ ಗೊತ್ತಾಗಬೇಕು. ಇಲ್ಲಿ ನೋಡಿ ಟರ್ಮ್ಸು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ. ವೆನ್ ಎವರ್ ವಿ ಹ್ಯಾವ್ ಎ ಪ್ಲಸ್ ಬಿ ಬೈ ಎ ಮೈನಸ್ ಬಿ, ಎ ಮೈನಸ್ ಬಿ ಬೈ ಎ ಪ್ಲಸ್ ಬಿ, ಅಥವಾ 1/a ಪ್ಲಸ್ ಬಿ ಇದ್ದು ಅದನ್ನು ರ್ಯಾಷನಲೈಸ್ ಮಾಡಿದ್ರೆ ಏನಾದ್ರು ನಮ್ಮ ಐಡೆಂಟಿಟಿ ಫಾರ್ಮಿಗೆ ಬರುತ್ತೆ ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ರ್ಯಾಷನಲೈಸೇಷನ್. ಈಗ ಡಿನಾಮಿನೇಟರ್ 1 ಮೈನಸ್ ಸೈನ್ ಇದೆ, 1 ಪ್ಲಸ್ ಸೈನ್ ಹಾಕಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಇಟ್ ರೆಡ್ಯೂಸಸ್ ಟು ಅವರ್ ಐಡೆಂಟಿಟಿ, ಫಸ್ಟ್ ಐಡೆಂಟಿಟಿ. ಅದಕ್ಕೆ ನಾನೇನು ಮಾಡಬೇಕು, ಫಸ್ಟು ಐ ಹ್ಯಾವ್ ಟು ಗೋ ಫಾರ್ ರ್ಯಾಷನಲೈಸೇಷನ್. ಸೊ 1 ಪ್ಲಸ್ ಸೈನ್ ಎನ ಮಲ್ಟಿಪ್ಲೈ ಮಾಡ್ತೀನಿ, ಮತ್ತು 1 ಪ್ಲಸ್ ಸೈನ್ ಎ ಇಂದ ಡಿವೈಡ್ ಮಾಡ್ತೀನಿ. ಸೊ ಏನಾಗುತ್ತೆ, ಇಲ್ಲಿ ವಿಲ್ ಗೆಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸ್ಕ್ವೇರ್ ರೂಟ್ ಒಳಗಡೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಸೊ ಈಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಸೈನ್ ಎ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ಕಾಸ್ ಎ ಬರುತ್ತೆ. ಸೊ 1 ಬೈ ಕಾಸ್ ಎ ಅಂದರೆ ದಟ್ ಈಸ್ ಸೀಕೆಂಟ್ ಎ sin a by cos. So that means ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ whenever we have sum of the terms in the numerator we can split that as that many fractions. ಅಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೋ ಅಷ್ಟು ಫ್ರಾಕ್ಷನ್ಸ್ ಆಗಿ ಡಿವೈಡ್ ಮಾಡ್ಬೋದು. ಹಂಗೆ ಮಾಡಿದ್ರೆ ವಿಲ್ ಗೆಟ್ 1 ಬೈ ಕಾಸ್ ಎ, ಇಟ್ ಈಸ್ ನಥಿಂಗ್ ಬಟ್ ಸೀಕೆಂಟ್ ಎ. ಅದೇ ಥರ sin a by cos a, that is nothing but tan a, and it is nothing but what, our RHS. This is the solution for trigonometric question. Now I have one more question in the same question. I have a choice, so I am going to consider LHS. Very simple problem. Cosecant A minus sin A into tan A plus cot A. So cosecant A can be written as 1 by sin A because ನನಗೆ ಯಾವುದೇ ಥರ ಡೈರೆಕ್ಟ್ ಐಡೆಂಟಿಟಿ ಹಾಕೋ ಥರ ಇಲ್ಲ ಇಲ್ಲಿ. ಸೊ ಅದಕ್ಕೆ ಎಲ್ಲದನ್ನು ಕೂಡ ನಾನು ಸೈನ್ ಕಾಸಿಗೆ ಬರೀತೀನಿ. sin A by cos A plus cot A by sin A. ಸೊ ಯಾವುದೇ ಐಡೆಂಟಿಟಿ ಡೈರೆಕ್ಟ್ ಆಗಿ ಬರಲ್ಲ ಅಂದರೆ ರೈಟ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಅಂಡ್ ಸಿಂಪ್ಲಿಫೈ ಬೈ ಟೇಕಿಂಗ್ LCM. ಸೊ sin A LCM ಆಗುತ್ತೆ
1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ cos a into sin a LCM ಆಗುತ್ತೆ. We'll get sin square a plus cos square a. 1 minus sin square ಅಂದರೆ that is cos square a divided by sin a into sin square plus cos square is 1 divided by cos a into sin a. So cos a cancel ಆಗುತ್ತೆ. So cos a cancel ಆದಮೇಲೆ cos a by sin a ಉಳಿಯುತ್ತೆ. It is nothing but cot a into 1 by sin a ಉಳಿಯುತ್ತೆ. That is nothing but cosecant a, and this is what my RHS. ನೋಡಿ ಎಷ್ಟು ಸಿಂಪಲ್ ಆಗಿದೆ. Just I'm writing everything in terms of sin and cos and taking LCM and using my identity. So ಇಷ್ಟು ಮಾಡಿದ್ರೆ we'll get the solution for this trigonometric question. Now we'll move on to the next one, question number 33. Last question in 3 mark section. The vertices of triangle ABC. Triangle ABC ಕೊಟ್ಟಿದ್ದಾರೆ. A is 7, 2, B is 9, 10 and C is 1, 4. E and F are midpoints of AB and AC. Let us take E and F here. So ಹಾಗಾದ್ರೆ E ಏನಾಗುತ್ತೆ? E of x, y is equal to midpoint of A 7, 2 and B 9, 10. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅಲ್ಲಿಗೆ x ಏನಾಯಿತು 7 plus 9 by 2 get 7 plus 9 divided by 2. y ಏನಾಯಿತು 2 plus 10 divided by 2. x is equal to 16 by 2 8 and y is equal to 6. ಸೊ ಇದಾದ್ಮೇಲೆ ಇದೇ ತರ ನೆಕ್ಸ್ಟ್ ಈಗ f ಕಂಡುಹಿಡಿಯಲಿಕ್ಕೆ ಸೊ f ಆಫ್ ಈ x, y ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಅದು ಕೂಡ ಮಿಡ್ ಪಾಯಿಂಟ್. ಅದೇನಾಗುತ್ತೆ x is equal to 7 plus 1 by 2 and y is equal to 2 plus 4 by 2. So x is equal to 4, y is equal to 3. ಸೊ ಅಲ್ಲಿಗೆ E ಎಷ್ಟು ಬಂತು ನಮಗೆ? This is what E. So E ಎಷ್ಟು ಬಂತು 8, 6. F ಎಷ್ಟು ಬಂತು 4, 3. ಇದಾದ್ಮೇಲೆ EF is half of BC ಅಂತ ಕೂಡ ಪ್ರೂವ್ ಮಾಡಬೇಕು. ಸೊ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಈಗ ಅದನ್ನ ವೆರಿಫೈ ಮಾಡಬೇಕು. ಸೊ EF ಡಿಸ್ಟೆನ್ಸ್ ಎಷ್ಟಾಗುತ್ತೆ ನೋಡಿ. EF is equal to square root of 4 minus 8 ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ 3 minus 6 whole square. 4 minus 8 ಅಂದರೆ minus 4 whole square, ಇದು minus 3 whole square plus 16 plus 9. So this is equal to square root of 25. So therefore EF is equal to 5 centimeter. ಅಥವಾ centimeter ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ you can write it as units. Now after this let us find out BC. BC find out ಮಾಡಬೇಕು ಅಂದ್ರೆ square root of 1 minus 9 4 minus 10. 1 minus 9 whole square plus 4 minus 10 whole square. So that is equal to minus 8 square plus minus 6 square. 64 plus 36, that is equal to root 100. So ಅಲ್ಲಿಗೆ BC is equal to 10 centimeter. So therefore ಇವೆರಡು ಕಂಪೇರ್ ಮಾಡಿದಾಗ we can say EF BC ಗಿಂತ half ಇರೋದ್ರಿಂದ EF is half of BC ಅಂತ ಹೇಳ್ಬೋದು. This is what solution for this coordinate geometry question. Quite lengthy. You have to work out and you have to solve this kind of questions for our coming board examination. Now I have selected 2 questions from the 4 mark section. So this is what from the arithmetic progression chapter number 35. So in question number 35 they given sum of the first 6 term andre S6 ಕೊಟ್ಟಿದ್ದಾರೆ, that is equal to 42. The ratio of 10th term to the 30th term is equal to 1:3. Find the 13th term of an progression. So S6 ಅಂದ್ರೆ ಏನು? Sn ಫಾರ್ಮುಲಾ ಗೊತ್ತಿದೆ, n by 2 into 2a plus n minus 1 into d is equal to 42. ಸೊ ಇದನ್ನ ಯೂಸ್ ಮಾಡಿದ್ರೆ S6 ಏನಾಗುತ್ತೆ 6 divided by 2 2a plus 6 minus 1 ಅಂದ್ರೆ 5d is equal to 42. ಸಿಂಪ್ಲಿಫೈ ಮಾಡಿದ್ರೆ 2 1s 2 3s 3 1s ಇಲ್ಲಿ ಕ್ಯಾನ್ಸಲ್ ಮಾಡಬಹುದು, 3 14s ಎಷ್ಟಾಗುತ್ತೆ ಅದು
2a plus 5d 2a plus 5d is equal to 14 ಬರುತ್ತೆ. ಟೇಕ್ ದಿಸ್ ಎಸ್ ಈಕ್ವೇಶನ್ ನಂಬರ್ 1. ಸಿಮಿಲರ್ಲಿ ಇಲ್ಲಿ ನೋಡಿ a10 ಡಿವೈಡೆಡ್ ಬೈ a30 is equal to 1/3. a10 ಅಂದರೆ a plus 9d, a30 ಅಂದರೆ a plus 29d is equal to 1:3. ಮಲ್ಟಿಪ್ಲೈ ಮಾಡಿದ್ರೆ 3a plus 9d is equal to a plus 29d. ಸಾರಿ 3a plus ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 27d ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 3a minus a is equal to 29d minus 27d. ಸೊ ಅಲ್ಲಿಗೆ ಏನಾಯಿತು, 2a is equal to 2d ಬಂತು. ದಟ್ ಗಿವ್ಸ್ a is equal to d. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಈಗ ಇದನ್ನ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಪುಟ್ a is equal to d. Now that gives what? 2a plus 5a is equal to 14. So 7a is equal to 14. a is equal to 2. So ಅಲ್ಲಿಗೆ a is equal to 2 and common difference also equal to 2. So ನಮ್ಗೆ ಏನೇನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ? Then find the 13th term of the progression. So ಈಗ ನಾನು ಹಾಗಾದ್ರೆ a13 ನ ಫೈಂಡ್ ಔಟ್ ಮಾಡಬೇಕು. a13 is a plus 12d. ಸೊ ಅಲ್ಲಿಗೆ ಬೇಕಾದ್ರೆ 13a ಅಥವಾ 13d ಅಂತ ಬರ್ಕೋಬಹುದು, ಅಥವಾ 2 into 2 ಮಾಡಿದ್ರೆ 2 plus 24 that is equal to 26 is the required term for this progression. This is what the 4-mark question from the chapter arithmetic progression in model number paper 2. Now I have taken one more question in the 4-mark section, very important, from the chapter applications of trigonometry. A tower and a building stands vertical on a level ground. From the foot of the tower, the angle of elevation of the window of the building, which is 20 meter above the ground, is 30 as shown in the figure. From the same window, the angle of depression from the same window, the angle of elevation of the top of the tower is 60. ಅಲ್ಲಿ ನೋಡಿ ಮಾರ್ಕ್ ಮಾಡಿದ್ದಾರೆ. From the top of the building, angle of depression of the foot of the tower is 45. Find the distance between the building. ಸೊ ಹಾಗಾದ್ರೆ ಇವೆರಡು ಬಿಲ್ಡಿಂಗ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಅಂಡ್ ದ ಬಿಲ್ಡಿಂಗ್, ಇವೆರಡರ ಮಧ್ಯೆ ಇರುವಂಥದ್ದು. ಅಂದರೆ ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು? AD ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಹೈಟ್ ಆಫ್ ದ ಟವರ್ ಅಂದರೆ AB ನೋಡಿ ಏನೇನು ಕಂಡುಹಿಡಿಬೇಕು ಬರ್ಕೋಬೇಕು. ಹೈಟ್ ಆಫ್ ದ ಬಿಲ್ಡಿಂಗ್ ಅಂದರೆ ಐ ಹ್ಯಾವ್ ಟು ಫೈಂಡ್ ಔಟ್ DC ಕಂಡುಹಿಡಿಬೇಕು. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ top of the building and foot of the tower, so that is AC. ಇನ್ನು ಅಲ್ಲ ಕಂಡುಹಿಡಿಬೇಕು. ಸೊ ಏನಿಲ್ಲ, ಒಂದೊಂದಕ್ಕೂ ಅಪ್ಲೈ ಮಾಡ್ತಾ ಹೋಗಿ. ಸೊ ಈಗ ನೋಡಿ ಇನ್ ಟ್ರಯಾಂಗಲ್, ಈಗ AD ಎಲ್ಲಿದೆ? ಇಲ್ಲಿದೆ AD. ಸೊ ಇದಿರುವಂಥ ಒಂದು ಟ್ರಯಾಂಗಲ್ ಯಾವುದು? ಈ ಟ್ರಯಾಂಗಲ್ ತಗೊಳ್ತೀನಿ. ಯಾವುದದು? ಇನ್ ಟ್ರಯಾಂಗಲ್ ADE. tan 30 ಡಿಗ್ರಿ ಹಾಕ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಅಂದರೆ ED, ಅಡ್ಜಸೆಂಟ್ ಅಂದರೆ AD. ಸೊ tan 30 is 1/√3, ED is 20, ಅಲ್ಲಿಗೆ AD ಸಿಕ್ತು. therefore AD is equal to 20√3 ಮೀಟರ್. ಸೊ ನನಗೆಲ್ಲೂ ಕೂಡ √3 ವ್ಯಾಲ್ಯೂ ಕೊಡದೇ ಇರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು ಬೇಡ. ED ಆಯಿತು. ಸೊ ಈಗ ಇಲ್ಲಿ ED ಕಂಡಿಡ್ದಾಯಿತು. ನೆಕ್ಸ್ಟ್ ಯಾವ್ದು ಬೇಕು ನನಗೆ? ಇಲ್ಲಿ ಇದೇ ಫಿಗರಲ್ಲಿ AB ಬೇಕು. AB ಎಲ್ಲಿದೆ? ಇಲ್ಲಿದೆ. ಸೊ AB ಬೇಕು ಅಂದರೆ ನೋಡಿ, ಈಗ ಇಲ್ಲಿ ಇದು 20 ಇರೋದ್ರಿಂದ ಇದೆಷ್ಟಾಗುತ್ತೆ? ಇದು ಕೂಡ 20. ಅಂದರೆ ಈ ಹೈಟ್ ಸಿಕ್ಕಿದ್ರೆ ಸಾಕು ನನಗೆ. ಈ ಹೈಟ್ ಬೇಕು ಅಂದರೆ ಈ ಸೈಡು FB ನ ಕಂಡುಹಿಡಿಬೇಕು. FB ಬೇಕು ಅಂದರೆ ಟೇಕ್ ದಿಸ್ ಟ್ರಯಾಂಗಲ್. ಈಗ ಇದು ರೆಕ್ಟ್ಯಾಂಗಲ್ ಆಗಿರೋದ್ರಿಂದ AD ಎಷ್ಟು ಉದ್ದ ಇರುತ್ತೋ ಇದು ಅಷ್ಟೇ ಇರುತ್ತೆ. ಅಲ್ಲಿಗೆ ಇದು ಎಷ್ಟಾಯಿತು? 20√3 ಆಯಿತು. ಸೊ ಈಗ ಇದನ್ನು ಬರೆಯೋಣ. ಸೊ ನಾವು ಇನ್ ಫಿಗರ್ EF is equal to AD. In figure EF is equal to AD, that is equal to 20√3 ಮೀಟರ್. ಅಂದರೆ ಇದು ಕೂಡ 20√3 ಆಯಿತು. ಆಲ್ರೆಡಿ ಇದು 20 ಅಂತ ಬರ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕಂಡುಹಿಡಿಬೇಕು. ಸೊ ಇದು ಆಪೋಸಿಟ್ ಸೈಡಲ್ಲಿದೆ, ಇದು ಅಡ್ಜಸೆಂಟ್ ಸೈಡಲ್ಲಿದೆ, ಮತ್ತು ಅದೇ ಟ್ರಯಾಂಗಲಲ್ಲಿ, ಯಾವ ಟ್ರಯಾಂಗಲಲ್ಲಿ? ಇನ್ ಟ್ರಯಾಂಗಲ್ BFE. In triangle BFE, I am going to find out tan 60 degree. So ಅದೆಷ್ಟಾಗುತ್ತದೋ, ಆಪೋಸಿಟ್ ಸೈಡ್ ಇಸ್ BF
adjacent side is FE. So that gives tan 60 ಅಂದರೆ √3 BF ಅಂತಂದ್ರೆ I want to find out. So ಇದೆಷ್ಟಾಗುತ್ತೆ 20 √3 ಮಲ್ಟಿಪ್ಲೈ ಮಾಡಿದ್ರೆ 20 √3 into √3 is equal to BF. So that is equal to 20 into 3 is equal to BF. Therefore BF length is equal to 60 meters. BF ಎಷ್ಟಾಯಿತು 60. ಈಗ AB is equal to ಏನಾಗುತ್ತೆ AB is equal to BF plus FA, that is 60 plus 20, that is equal to 80 meter. ಇದು height of the tower. So ಈಗ DC find out ಮಾಡಬೇಕು. DC ಎಲ್ಲಿದೆ DC full length. ಸೊ ಈಗ DC ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಿದೆ, ಇದನ್ನು ತಗೊಳ್ಳಿ ಅಲ್ಲಿ ಅಪ್ಲೈ ಮಾಡಿ. ಯಾವ ಟ್ರಯಾಂಗಲ್ಲು ವಿಲ್ ಗೋ ಫಾರ್ ಟ್ರಯಾಂಗಲ್ ACD. ಟ್ರಯಾಂಗಲ್ ACD ಇನ್ ಟ್ರಯಾಂಗಲ್ ACD ಅಲ್ಲಿ 45 ಡಿಗ್ರಿ ಇದೆ. ಟ್ಯಾನ್ 45 ಡಿಗ್ರಿ ಹಾಕಿ ಆಪೋಸಿಟ್ ಬೈ ಅಡ್ಜಸೆಂಟ್ ಸಿಗುತ್ತೆ. ಟ್ಯಾನ್ 45 ಅಂದರೆ 1, ಆಪೋಸಿಟ್ ಎಷ್ಟು ಆಪೋಸಿಟ್ ಸೈಡ್ ಫಾರ್ ದಿಸ್ 45 ಡಿಗ್ರಿ. ನೋಡಿ ಇದಕ್ಕೆ 45 ಡಿಗ್ರಿ ಆಪೋಸಿಟ್ ಸೈಡ್ ಯಾವುದು AD, ಅಡ್ಜಸೆಂಟ್ ಸೈಡ್ ಯಾವುದು CD. ಸೊ ದಟ್ ಗಿವ್ಸ್ AD ಬೈ CD. AD ಬೈ CD. ಸೊ ಅಲ್ಲಿಗೆ CD is equal to AD ಆಯಿತು. ನೋಡಿ ಅಲ್ಲಿ AD ಆಲ್ರೆಡಿ ನಾನು ಕಂಡುಹಿಡಿದಿದ್ದೀನಿ. ಸೊ AD ಎಷ್ಟು ಬಂದಿದೆ ನಮಗೆ ಫಸ್ಟ್ ಕ್ವಶನ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. AD is equal to 20 √3. ಸೊ ಅಲ್ಲಿಗೆ ಇದು ಕೂಡ ಏನಾಯಿತು 20 √3 ಮೀಟರ್. 3 ಸಿಕ್ಬಿಡ್ತು. ಇನ್ನೊಂದು ಯಾವ್ದು ಫೈಂಡ್ ಔಟ್ ಮಾಡ್ಬೇಕು ನಾನು AC. ಸೊ AC ಬೇಕು ಅಂದರೆ ಅದೇ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೊ AC is in hypotenuse side, ಅಪೋಸಿಟ್ ಸೈಡ್ ಗೊತ್ತಿದೆ. ಸೊ ಅಪೋಸಿಟ್ ಹೈಪಾರ್ಟಿನ್ಯೂಸ್ ಇರೋದು ಸೈನು. ಸೊ ನೀವು ಸೈನ್ 45 ಡಿಗ್ರಿ ಹಾಕ್ಬಿಟ್ರೆ ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್. ಸೈನ್ 45 is equal to 1 by √2. ಆಪೋಸಿಟ್ ಸೈಡ್ is AD, hypotenuse side is AC. AC is equal to 20 √3 into √2, that becomes 20 √6 meter is what the distance between top of the tower, building and foot of the tower AC. So ಈ 4 ಫೈಂಡ್ ಔಟ್ ಮಾಡಿದ್ರು ನೋಡಿ, 4 ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ. Now we'll move on to the last part of the question, that is from the question surface area volume 5 mark question. ಇಲ್ಲೇನು ಕೇಳಿದರೆ ಫ್ರಮ್ ಅ ವುಡನ್ ಸಿಲಿಂಡರ್ ಆಫ್ ಹೈಟ್ 18 cm, ಬೇಸ್ 7 cm, hemisphere and a cone of same radius and as the top of the cylinder are craved out as shown in the figure. Scope out ಮಾಡಿ ತೆಗೆದಿದ್ದಾರೆ. If the height of the cone is 12 cm, then find the cost of painting the solid formed at the rate of. ಸೊ ಈಗ ನನಗೆ ಸಿಲಿಂಡ್ರಲ್ಲಿ ಬೇಸು ಮತ್ತು ಟಾಪ್ ಇದ್ದ ಸರ್ಕ್ಯುಲರ್ ರೀಜನ್ನ ಕಟ್ ಮಾಡಿ ಕೋನ್ ಮತ್ತು ಎಮಿಸ್ಪಿಯರ್ ಶೇಪಲ್ಲಿ ಕಟ್ ಮಾಡಿ ತೆಗೆದಿದ್ದಾರೆ. ಆಗ ಸರ್ಕಲ್ ರೀಜನ್ ಹೊರಟೋಗಿದೆ, ಬಟ್ ಆ ಪ್ಲೇಸ್ಗೆ ಒಂದು ಎಮಿಸ್ಪಿಯರ್ ಒಂದು ಕೋನ್ ಸರ್ಫೇಸ್ ಬಂದಿದೆ. ಸೊ ಈಗ ಅಷ್ಟಕ್ಕೂ ಕೂಡ ಅವ್ರು ಏನು ಮಾಡ್ತಿದ್ದಾರೆ, ಇಫ್ ದ ಹೈಟ್ ಆಫ್ ದ ಕೋನ್ ದೆನ್ ಫೈಂಡ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಸಾಲಿಡ್ ಫಾರ್ಮಡ್. ಈಗ ಬಂದಿರುವಂಥ ಹೊಸ ಸಾಲಿಡ್ ಸುತ್ತ ಫೇಸ್ನ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಪೇಂಟ್ ಮಾಡಬೇಕು, ಫಸ್ಟ್ ಏರಿಯಾ ಆಫ್ ಪೇಂಟೆಡ್ನ ಕಂಡುಹಿಡಿಬೇಕು. ಸೊ ಏರಿಯಾ ಆಫ್ ಪೇಂಟೆಡ್ ಬಂದಾಗ CSF ಸಿಲಿಂಡರ್ ತಗೋಬೇಕು. ಈ ಕಡೆ ಏನು CSAಗೆ ಏನು ಚೇಂಜ್ ಮಾಡಿಲ್ಲ, ಈ ಸರ್ಕ್ಯುಲರ್ ರೀಜನ್ನ ಚೇಂಜ್ ಮಾಡಿ ಅಲ್ಲಿ ಸರ್ಕಲ್ ಹೋಗಿದೆ, ಕೋನ್ ಬಂದಿದೆ. ಅಂದರೆ CSF ಕೋನ್ ಮಾತ್ರ ಇದೆ, ಇದು ಓಪನ್ ಇದೆ. ಸೊ ಅದರಿಂದ ಇದನ್ನು ಬಿಟ್ಬಿಡ್ಬೇಕು, ಬರೀ CSF ಕೋನ್ ಅಂದ ತಕ್ಷಣ ಎಲ್ ಬೇಕು, ಎಲ್ ಕೊಟ್ಟಿಲ್ಲ. ಸೊ ಈಗ ಕೋನ್ ನಾನು ತಗೊಂಡಾಗ ಸೊ ನೋಡಿ ಸಿಲಿಂಡರ್ ಆಫ್ ಹೈಟ್ ಕೋನ್ಗೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ 12 cm ಕೊಟ್ಟಿದ್ದಾರೆ. ರೇಡಿಯಸ್ ಎಲ್ಲದಕ್ಕೂ ಸೇಮು. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ 7 cm. ಸೊ ರೇಡಿಯಸ್ ಎಷ್ಟಾಗುತ್ತೆ 7/2 cm ಆಗುತ್ತೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ ಕಂಡುಹಿಡಲಿಕ್ಕೆ L² is equal to R² plus H². ಸೊ R² ಅಂದರೆ 7/2 whole square ಬರುತ್ತೆ, H² ಅಂದರೆ 12² ಆಗುತ್ತೆ. ಸೊ L² is equal to 49 divided by 4 plus 144 divided by 1. 4 is LCM. ಸೊ 49 ಹಂಗೆ ಉಳಿಯುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದರೆ 576 ಬರುತ್ತೆ. ಸೊ 625/4. ಯಾವಾಗಲೂ ಕೂಡ ನೀವು ಡೆಸಿಮಲ್ ಯೂಸ್ ಮಾಡೋದಕ್ಕಿಂತ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ನೋಡಿ ಎಲ್ ಎಷ್ಟು ಬಂತು 25/2 cm ಬಂತು.
ಸೊ ಈಗ ಎಲ್ ಸಿಕ್ಕಿದೆ, ಪೈ ಆರ್ ಎಲ್ ಸಿಗುತ್ತೆ. ಸಿ ಎಸ್ ಎಗೆ ಪೈ ಸಿಲಿಂಡರ್ದು ಕೊಟ್ಟಿದ್ದಾರೆ, ಸಿಲಿಂಡರ್ಗೆ 18, ರೇಡಿಯಸ್ ಡಯಾಮೀಟರ್ 7, ಮತ್ತು ಎಮಿಸ್ಪಿಯರ್ಗೆ ರೇಡಿಯಸ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಎಲ್ಲ ಫೈಂಡ್ ಔಟ್ ಮಾಡ್ಬೋದು. ಈಗ ಏರಿಯಾ ಪೇಂಟೆಡ್ನ ಕಂಡುಹಿಡಿಯೋಣ. ಏರಿಯಾ ನೀಡ್ ಟು ಬಿ ಪೇಂಟೆಡ್. ಸೊ ಎಷ್ಟದು? ದಟ್ ಈಸ್ ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಕೋನ್ ಸಿ ಎಸ್ ಎ ಪ್ಲಸ್ ಎಮಿಸ್ಪಿಯರ್ ಸಿ ಎಸ್ ಎ. ಸೊ ಎಷ್ಟಾಗುತ್ತದು? ಸಿ ಎಸ್ ಎ ಆಫ್ ಸಿಲಿಂಡರ್ ಅಂದರೆ 2πRh, ಕೋನ್ ಸಿ ಎಸ್ ಎ ಅಂದರೆ πRl, ಎಮಿಸ್ಪಿಯರ್ ಸಿ ಎಸ್ ಎ ಅಂದರೆ 2πr². ಏನು ಕಾಮನ್ ಇದೆ? πr ಕಾಮನ್ ಇದೆ. ಐ ಲೆಫ್ಟ್ ವಿತ್ 2h ಇಯರ್, ಎಲ್ ಇಯರ್, ಆರ್ ಇಯರ್, 2r ಇಯರ್. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪೈಗೆ ಏನಾದರೂ ವ್ಯಾಲ್ಯೂ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಎನಿಥಿಂಗ್ ಇಸ್ ಗಿವನ್, ಪೈಗೆ ಏನು ಕೊಟ್ಟಿಲ್ಲ, ಸೊ ಅದಕ್ಕೆ ಅದನ್ನು 22/7 ತಗೋತೀನಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 7/2. 2 ಇಂಟು ಹೈಟ್ ಆಫ್ ವಾಟ್ ಇದು? ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ 18 ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಸಿಲಿಂಡರ್ 18 ಕೊಟ್ಟಿದ್ದಾರೆ. ಪ್ಲಸ್ ಎಲ್ ಈಗ ತಾನೇ ನಾವೇ ಫೈಂಡ್ ಔಟ್ ಮಾಡಿದ್ದೀವಿ. ಎಲ್ ಎಷ್ಟಿದೆ? 25/2 and 2 into radius is 7/2. ರೇಡಿಯಸ್ ಇಸ್ 7/2. ನೋಡಿ, ಎಮಿಸ್ಪಿಯರ್ಗೂ ಕೂಡ ಅದೇ ರೇಡಿಯಸ್ ತಗೋಬೇಕು. ಸೊ ಈಗ ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. 2 1s 2 11s. ಸೊ ಈ 11 ಹಂಗೆ ಇಟ್ಕೊಳ್ತೀನಿ. ಒಳಗಡೆ 2ನ LCM ತಗೋತೀನಿ. ಸೊ ಇಲ್ಲಿಗೆ ಇನ್ನೊಂದು 2 ಕೆಳಗಡೆ ಹಾಕೋಬಿಟ್ಟು ತಗೊಂಡ್ರೆ ಇಲ್ಲಿ ಇನ್ನೊಂದು 2 ಬರುತ್ತೆ. ಸೊ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಕಾಮನ್ ಡಿನಾಮಿನೇಟರ್. ಸೊ ದ 2 into 2 4, 4 8s 36, 4 1s 4 ಪ್ಲಸ್ 7 76 ಆಗುತ್ತೆ. 18 4s 76. ಸಾರಿ, 8 ತಪ್ಪಾಯ್ತು, 72 ಪ್ಲಸ್ 25 ಪ್ಲಸ್ 14. ಇಲ್ಲ, ನೀವು ಈಸಿಯಾಗಿ LCM ತೆಗೆದ್ರು ಆಯಿತು. ಸೊ ದಟ್ ಗಿವ್ಸ್ ಹೌ ಮಚ್? 11 into 7, 2 plus 7, 5 7, 7 plus 4 11, 1 carry, 8 plus 2 10, 11, 111/2 ಮತ್ತು 111. ಸೊ ದಟ್ ಗಿವ್ಸ್ 11 1s 11, 11 1s 11 plus 1 12, 1 carry, 11 1s 11, 1221 divided by 2 centimeter square is the surface area or painted. ಸೊ ಈಗ ಕಾಸ್ಟ್ ಕಂಡುಹಿಡಲಿಕ್ಕೆ, ಕಾಸ್ಟ್ ಫಾರ್ ಪೇಂಟಿಂಗ್ ಕಂಡುಹಿಡಲಿಕ್ಕೆ, ಸೊ ಆ ಸರ್ಫೇಸ್ ಏರಿಯಾಗೆ ನೀವು ಕಾಸ್ಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ನ ಹಾಕಬೇಕು. ಸೊ ಸರ್ಫೇಸ್ ಏರಿಯಾ ಎಷ್ಟಿದೆ? 1221/2. ಸೊ ಕಾಸ್ಟ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಬರೋಣ. ಕಾಸ್ಟ್ ಎಷ್ಟಿದೆ ಪರ್ ಸೆಂಟಿಮೀಟರ್ ಸ್ಕ್ವೇರ್? 2.5 rupees. 2.5 rupees ಅಂದರೆ 25/10 ಅಂತ ಬರಿಬೋದು. ಸೊ ಈಗೇನಾಗುತ್ತೆ? 5 2s 5 5s. ಸೊ ದಟ್ ಈಸ್ ಗಿವ್ಸ್ ಹೌ ಮಚ್? 5 2s 10, 1 carry, 5 2s 10, 11, 1 carry, 6105 divided by 4. 4 1s 4, 2 ಉಳಿಯಿತು. 4 5s 20, 4 5s 20, 1 ಉಳಿಯಿತು 10, ಮತ್ತೆ 4 2s 8, 2 ಉಳಿಯಿತು 25, 4 6s 24, 1 ಉಳಿಯಿತು, ಪಾಯಿಂಟ್ ಹಾಕಿ 25 rupees is the total cost for painting. So now similarly we have one more. As we have this year, we have internal choice even for 5 mark question. ಇಲ್ಲೂ ಕೂಡ ಏನು ಮಾಡಿದ್ದಾರೆ? ಇಟ್ ಈಸ್ ಸೇಮ್ ಆಸ್ ಅವರ್ ಟೆಕ್ಸ್ಟುವಲ್ ಕ್ವಶನ್, ಬಟ್ ಅಲ್ಲಿ ಕೊಟ್ಟಿದ್ದಂಥದ್ರಲ್ಲಿ ನನಗೆ ರೇಡಿಯಸ್ ಆಫ್ ಕೋನ್ ಎಮಿಸ್ಪಿಯರ್ ಸಿಲಿಂಡರ್ ಸೇಮ್ ಇತ್ತು. ಬಟ್ ಇಲ್ಲಿ ದೊಡ್ಡ ಸಿಲಿಂಡರ್ ಒಳಗಡೆ ಸ್ವಲ್ಪ ಚಿಕ್ಕ ರೇಡಿಯಸ್ ಇರುವಂಥ ಎಮಿಸ್ಪಿಯರ್ ಮತ್ತು ಕೋನ್ನ ಇನ್ಸರ್ಟ್ ಮಾಡ್ತಿದ್ದಾರೆ. ಸೊ ಅದರಿಂದ ನನಗೆ ವಾಟರ್ ಲೆಫ್ಟ್ ಒಳಗಡೆ ಏನಿರುತ್ತೋ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡಿ. ಎ ಟಾಯ್ ಇಸ್ ಮೇಡ್ ಬೈ ಜಾಯ್ನಿಂಗ್ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ ಕೊಟ್ಟಿದ್ದಾರೆ to hemisphere base radius 3.5. The toy is immersed in a cylinder glass vessel completely filled with water as shown in the figure. The diameter of the cylinder is 14 diameter and height of the cylinder is equal to height of the toy. Allu kuda height same itti, low height same ide. Then find the volume of water left in the cylinder. Also find the total surface area of the toy. So ಎರಡು ಕ್ವಶನ್ ಇದೆ. ಒಂದು ವಾಟರ್ ಲೆಫ್ಟ್, ಅದಕ್ಕೆ ಏನು ಮಾಡಬೇಕು? ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಅದಕ್ಕೆಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಹೈಟು ರೇಡಿಯಸ್ ಎಲ್ಲ ಏನೂ ತೊಂದರೆ ಇಲ್ಲ, ನನಗೆ ಯಾವುದು ಕೂಡ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಬಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಅಂದರೆ ಯಾವುದು? ಕೋನ್ ಆನ್ ಎಮಿಸ್ಪಿಯರ್ ಮೇಲಿರುವಂಥ ಕೋನ್, ಅದನ್ನು ಟಾಯ್ ಅಂತ ಕರೆದಿದ್ದಾನೆ. ಅದು ಬೇಕು ಅಂದರೆ
ಕೋನ್ದು ಎಲ್ ವ್ಯಾಲ್ಯೂನ ಕಂಡಿಡ್ಕೋಬೇಕು. ಸೊ ನಾನು ಹೇಗೆ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದೆ ಅದೇ ಥರ ಕಂಟಿನ್ಯೂ ಮಾಡಿ ಎಲ್ ವ್ಯಾಲ್ಯೂ ಕಂಡಿಡ್ಕೊಳ್ಳಿ. ಆಮೇಲೆ ಟಿ ಎಸ್ ಎಫ್ ಟಾಯ್ ಬೇಕು ಅಂದರೆ ಟೇಕ್ ಸಿ ಎಸ್ ಎಫ್ ಎಮಿಸ್ಪಿಯರ್ ಪ್ಲಸ್ ಸಿ ಎಸ್ ಎಫ್ ಕೋನ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಟಿ ಎಸ್ ಎಫ್ ದ ಟಾಯ್. ಸೊ ಟಾಯ್ ಸರ್ಫೇಸ್ ಏರಿಯಾ ಬೇಕು ಅಂದರೆ ಕೋನ್ ಸಿ ಎಸ್ ಎ ಮತ್ತು ಎಮಿಸ್ಪಿಯರ್ ಸಿ ಎಸ್ ಎನ ಆ್ಯಡ್ ಮಾಡಬೇಕು. ಕೋನ್ ಸಿ ಎಸ್ ಎ ಕಂಡುಹಿಡಲಿಕ್ಕೆ ಎಲ್ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ವಾಟರ್ ಲೆಫ್ಟ್ಗೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಅ ಕೋನ್ minus volume of hemisphere ಮಾಡಿದ್ರೆ you will get the water left inside cylinder. So these are the different question I found in model paper 2. In my next video similarly I will take little higher order questions or application level question from model paper 3. So ಅಲ್ಲಿ ತನಕ ಎಲ್ಲ ವಿಡಿಯೋಸ್ ನೋಡಿ ಪ್ರಾಕ್ಟೀಸ್ ಮಾಡ್ತೀರಿ. ವಿ ಲೆಫ್ಟ್ ವೆರಿ ಲೆಸ್ ನಂಬರ್ ಆಫ್ ಡೇಸ್ ಫಾರ್ ಅವರ್ ಫಸ್ಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಆಸ್ ವಿ ಆಲ್ ನೋ ಇಟ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 5th of January. ಇನ್ನೊಂದು 20 ಡೇಸ್ ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.